ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಿ ನಾವು ಹೂ ಮಾರ್ಕೆಟಲ್ಲಿ ಹೂ ಅಂತ ಹುಡುಗಿಯನ್ನು ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡಿಸಿದೆ. ನಂತರ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿಯುವಂಥ ಕಾರ್ಯ ಕೂಡ ಅವ್ರು ಮಾಡಿದ್ರು. ಇನ್ಫ್ಯಾಕ್ಟ್ ಅವರಿಗೆ ಮಲ್ಲೇಶ್ವರಂನಲ್ಲಿರ್ತಕ್ಕಂತಹ ಫ್ಲವರ್ ಮಾರ್ಕೆಟು ತುಂಬ ಸ್ಪೆಷಲ್ ಲೊಕೇಶನ್ನು. ಅವರು ಅಲ್ಲಿ ಮಾಡಿದಂಥ ಒಂದು ಸಣ್ಣ ಪೋರ್ಟ್ಫೋಲಿಯೋ ವಿಡಿಯೋ, ಆ ವಿಡಿಯೋನೇ ಅವರಿಗೆ ಡೆವಿಲ್ ಸಿನಿಮಾದ ಒಂದು ಅವಕಾಶ ಸಿಗೋದಕ್ಕೆ ಕಾರಣೀಭೂತವಾಯಿತು ಅಂತಕ್ಕಂಥ ಮಾತನ್ನು ರಚನಾ ಅವ್ರು ಹೇಳ್ತಾಯಿದ್ರು. ಅವ್ರಿಗೆ ಇಷ್ಟವಾದ ಹೂಗಳು ಯಾವುದು ಅಂತೆಲ್ಲ ಹೇಳ್ತಾಯಿದ್ರು. ಈಗ ನಮ್ಮ ಸ್ಟುಡಿಯೋದಲ್ಲಿ ಕೂತಿದ್ದಾರೆ. ನಮ್ಮ ಸ್ಟುಡಿಯೋಗೆ ನಿಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳಿದ್ದೆ. ನಮ್ಮ ಸ್ಟುಡಿಯೋಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಏನು ಅನಿಸ್ತು ನಮ್ಮ ಆಫೀಸ್ ಎಲ್ಲ ನೋಡಿ? ತುಂಬ ಚೆನ್ನಾಗಿ ಮಾಡಿದ್ದೀರಾ. ಫಸ್ಟ್ ಟೈಮ್ ನನ್ನ ಎಂಟ್ರಿ ಆದ ತಕ್ಷಣವೇ ಆಫೀಸ್ ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆಯಲ್ಲ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಬಗ್ಗೆ ನಿಮಗೆ ಏನು ನಿರೀಕ್ಷೆ ಇತ್ತು ಅಂತ? ಅಂದರೆ ಗ್ಯಾರಂಟಿ ಅಂತ ಟೈಟಲ್ ನೋಡಿದ ತಕ್ಷಣ, ಯಾಕಂದ್ರೆ ನಮ್ದು ಏನಾದರೂ ನ್ಯೂಸ್ ಕ್ಲಿಪ್ಪಿಂಗ್ಸ್ ಅದು ಇದು ನೋಡ್ತಿದ್ರಾ ನೀವು ಊರಲ್ಲಿದ್ದಾಗ? ಖಂಡಿತವಾಗ್ಲೂ ಅದರ ಹೆಸರಲ್ಲೇ ಇದೆ ಗ್ಯಾರಂಟಿ, ಮುಗೀತು ಅಲ್ಲಿಗೆ, ಗ್ಯಾರಂಟಿ ನ್ಯೂಸ್ ಅಷ್ಟೇ. ಸೊ ಅಲ್ಲಿ ಟೈಟಲಲ್ಲಿ ನೀವು ಆ ಗ್ಯಾರಂಟಿ ಅಂತ ಪ್ರೆಸೆಂಟ್ ಮಾಡಿದ್ದೀರಾ. ಸೊ ಅದರಲ್ಲಿ 100% ಗ್ಯಾರಂಟಿಯಾಗೇ ನ್ಯೂಸ್ ಕೊಡ್ತೀರಾ ನೀವು. ಸೊ ನಾನು ತುಂಬ ನೋಡ್ತಾ ಇದ್ದೆ, ಅಂದರೆ ಇತ್ತೀಚಿನ ದಿನದಲ್ಲಿ ನಿಮ್ಮ ವಿಡಿಯೋಸ್ ಎಲ್ಲ ತುಂಬ ವೈರಲ್ ಆಗಿರೋದು. ಅಂದರೆ ನೀವು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾ ಇದ್ರಿ, ಅಂದರೆ ಜನರಿಗೆ ಏನು ಬೇಕು ಅದನ್ನು ಕೊಡ್ತಾ ಇದ್ರಿ. ಸೊ ನಾನು ನೋಡ್ತಾ ಇದ್ದೆ, ಈ ಚಾನಲ್ನ ನಾನು ಫಾಲೋ ಮಾಡ್ತಾ ಇದ್ದೆ. ಥ್ಯಾಂಕ್ ಯು. ಈಗ ಸಿಕ್ಕಾಪಟ್ಟೆ ಕಾಂಪಿಟೇಷನ್ನು, ಸಿಕ್ಕಾಪಟ್ಟೆ ಚಾನಲ್ಸ್ ಆಗಿದೆ, ಅದ್ರ ಮಧ್ಯೆ ನಮ್ಮ ಚಾನಲ್ ನೀವು ನೋಡ್ತಿದ್ದೀರ ಅಂದರೆ ಡೆಫಿನೆಟ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಜನ ನೋಡ್ತಾರೆ. ಥ್ಯಾಂಕ್ ಯು ರಚನಾ ಅವರೇ. ರಚನಾ ಅವರೇ, ಡೆವಿಲ್ ಸಿನಿಮಾ ನಿಮ್ಮ ಕರಿಯರ್ಗೆ ಒಂದು ಓಪನಿಂಗ್ ಅಡಿಪಾಯ ಇದು. ಯಾಕಂದರೆ ಎಲ್ಲರಿಗೂ ಚಿತ್ರರಂಗದಲ್ಲಿ ಸುಮಾರು ವರ್ಷಗಳಿಂದ ಇದ್ದಾರೆ, ಅವ್ರಿಗೆಲ್ಲನೂ ನಾನು ದರ್ಶನ್ ಅವರಂತಹ ಒಬ್ಬ ದೊಡ್ಡ ಸ್ಟಾರ್ ಜೊತೆ ಒಂದು ಸಿನಿಮಾದಲ್ಲಾದರೂ ಒಂದು ಸಣ್ಣ ರೋಲ್ ಆದರೂ ಮಾಡಬೇಕು ಅನ್ನೋ ಒಂದು ಡ್ರೀಮ್ ಇರುತ್ತೆ. ಸೊ ನಿಮಗೆ ಆರಂಭದಲ್ಲೇ ಈ ಥರದೊಂದು ದೊಡ್ಡ ಅವಕಾಶ ಸಿಕ್ಕಿದ್ದು, ಹೌ ಪ್ರಿವಿಲೇಜ್ಡ್ ಯು ಆರ್? ಸರ್, ಆ ಫೌಂಡೇಶನ್ ನನಗೆ ಅಷ್ಟು ಗಟ್ಟಿಯಾಗಿ ದೇವರು ಬಿಲ್ಡ್ ಮಾಡೋ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸದಾ ಚಿರಋಣಿ. ಆ್ಯಂಡ್ ಅಂಥ ಸೂಪರ್ ಸ್ಟಾರ್ ಜೊತೆ ನನಗೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಅವಕಾಶ ಸಿಗ್ತಾ ಇದೆ ಅಂದಾಗ ಇದು ಡ್ರೀಮ್ ಕಮ್ ಟ್ರೂನೇ ನನಗೆ. ಡೆವಿಲಿಗೆ ನಾನು ಎಂಟ್ರಿ ಆಗ್ತಾ ಇದ್ದೀನಿ, ಹೀರೋಯಿನಾಗಿ ಸೆಲೆಕ್ಟ್ ಆಗಿದ್ದೀನಿ ಅಂದ ತಕ್ಷಣ ನನಗಿದು ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ಸೊ ತುಂಬ ಖುಷಿ ಆಗುತ್ತೆ ನನಗೆ ಈ ಸಿನಿಮಾ ಸಿಕ್ಕಿದೆ ಅಂತ ಕೇಳಿದ ತಕ್ಷಣ. ತುಂಬ ಐ ವಾಸ್ ಹ್ಯಾಪಿ. ಹೇಗಾಯಿತು ನಿಮ್ಮ ಸ್ಟಾರ್ ಕಾಸ್ಟ್ ಈ ಸಿನಿಮಾದಲ್ಲಿ? ನೀವೇ ಹೀರೋಯಿನ್ ಈ ಸಿನಿಮಾಗೆ ಅಂತ ಹೇಗಾಯಿತು? ಅಂದರೆ ಆಡಿಷನ್ ಆಯಿತಾ ಅಥವಾ ಯಾರಾದರೂ ರೆಫರ್ ಮಾಡಿದ್ದ, ಹೇಗೆ ಅಂತ? ಇಟ್ ಆಲ್ ಸ್ಟಾರ್ಟೆಡ್ ಒಂದು ಆಡಿಷನ್ಸ್ ಕಾಲ್ ಇತ್ತು ಇದಕ್ಕೆ. ಸೊ ಅದು ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ದರ್ಶನ್ ಸರ್ ನಮ್ಮ ಜನರಿಗೆ, ನಮ್ಮವ್ರಿಗೆ ಫಸ್ಟ್ ಅವಕಾಶ ಕೊಡಿ ಅಂತ ಹೇಳಿದ್ದಕ್ಕೆ, ಸೊ ನಮ್ಮವರಲ್ಲೇ ಹುಡುಕ್ತಾ ಇದ್ರು. ಅವ್ರು ಆ ಮಾತು ಹೇಳಿದ್ದಕ್ಕೆ ಇವತ್ತು ನಾನು ಇಲ್ಲಿರೋದು. ನಮ್ಮ ಕನ್ನಡದವ್ರಿಗೆ, ನಮ್ಮ ಕನ್ನಡದಲ್ಲೇ ಇಷ್ಟು ಟ್ಯಾಲೆಂಟ್ ಇರಬೇಕಾದ್ರೆ ನಾವು ಬೇರೆ ಕಡೆ ಏನಕ್ಕೆ ಹೋಗಬೇಕು ಅಂತ ಹೇಳಿದ ಒಂದೇ ಒಂದು ಮಾತಿಂದ ನಾನು ಇಲ್ಲಿರೋದು. ಸೊ ವೆರಿ ಟ್ರೂ. ಏನಕ್ಕೆ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಅವರು ನಮ್ಮ ಕನ್ನಡದ ಹೆಣ್ಮಕ್ಳಿಗೆ ಅವಕಾಶ ಕೊಡಿ ಅಂತ ಹೇಳ್ತಾರೆ. ನಾವು ಪ್ರೀವಿಯಸ್ ಸಿನಿಮಾಗಳಲ್ಲೂ ನೋಡ್ಬೋದು, ಆಲ್ಮೋಸ್ಟ್ ಆಲ್ ಆಶಾ ಭಟ್ ಅವರಿಂದ ಹಿಡಿದು ತುಂಬ ಜನ, ಅಂದರೆ ರೀಸೆಂಟ್ ಡೇಸ್ ನಮ್ಮ ಮಲಾಶ್ರೀ ಅವರ ಮಗಳು ಇರ್ಬೋದು, ನೀವು ಇರ್ಬೋದು. ಸೊ ಅವ್ರು ಬ್ಯಾಕ್ ಟು ಬ್ಯಾಕು ಕನ್ನಡದ ಹೊಸ ಟ್ಯಾಲೆಂಟ್ಸ್ನ ಅವರು ಹುಟ್ಟಾಕ್ತಾ ಇದ್ದಾರೆ ಅವ್ರ ಸಿನಿಮಾಗಳ ಮೂಲಕ. ಹೌದು ಸರ್. ಸೊ ಆ ಅವಕಾಶ ನನಗೆ ಕೊಟ್ಟಿರೋದ್ರಿಂದ, ನಮ್ಮವ್ರಿಗೆ ಕೊಟ್ಟಿರೋದ್ರಿಂದ ನಾನು ಒಬ್ಳು ಅದರಲ್ಲಿ. ಸೊ ಆಡಿಷನ್ಸ್ ಕಾಲ್ ಇತ್ತು. ನಾನು ಸೆಲೆಕ್ಟ್ ಆಗ್ತೀನಿ ಅನ್ನೋ ಖುಷಿಲಿ ಹೋಗಿರೋದಲ್ಲ, ನನಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಡಿಷನ್ಸ್ ಕೊಟ್ಟರೆ ಆರ್ಟಿಸ್ಟ್ಗಳಿಗೆ ಆ ಭಯ ಹೋಗ್ಬಿಡುತ್ತೆ. ಆಡಿಷನ್ಸ್ ಕೊಟ್ಟು ನಮಗೆ ಕಂಫರ್ಟೇಬಲ್ ಆಗ್ತೀವಿ ನಾವು. ಸೊ ನಾನು ಟ್ರೈ ಮಾಡ್ತೀನಿ ಅಂತ ಹೋಗಿರೋದು ನಾನು. ಬಟ್ ಪ್ರಕಾಶ್ ಸರ್ ನನಗೆ ಆಡಿಷನ್ಸ್ ಮಾಡಿರೋದು. ಸೊ ಅವರು ಸಿನಿಮಾದಲ್ಲಿ ಇರೋದ್ರಲ್ಲಿ ತುಂಬ ಕಷ್ಟವಾದಂಥ ಆ ಸೀನ್ನ ತೆಗೆದುಬಿಟ್ಟು ಅದನ್ನು ನಾನು ಮಾಡಿದ್ರೆ ಎಲ್ಲ ಮಾಡಬಲ್ಲೆ ಅಂತ ಅವ್ರಿಗಿತ್ತು. ಸೊ ಪ್ರಕಾಶ್ ಸರ್ಗೆ ಅಂದರೆ ಇಷ್ಟ ಆಗೋದು ತುಂಬ ಕಮ್ಮಿ, ನಿಮ್ಗೆ ಗೊತ್ತಿರ್ಬೋದು. ಆಡಿಷನ್ಗೆ ನಿಮಗೆ ಟಫೆಸ್ಟ್ ಸೀನ್ ಕೊಟ್ಟಿದ್ದಾರೆ. ಟಫೆಸ್ಟ್ ಸೀನ್ ಇರೋದ್ರಲ್ಲಿ ಎಂಟೈರ್ ಸಿನಿಮಾದಲ್ಲಿ ಆ ಸೀನ್ನ ನಾನು ಮಾಡಿದ್ರೆ ನನಗೆ ಬೇರೆ ಯಾವ ಸೀನು ಕಷ್ಟ ಅನ್ಸಲ್ಲ. ಸೊ ಆ ಸೀನ್ ಕೊಟ್ಟಿದ್ರು ಆಫೀಸಲ್ಲಿ. ಸೊ ಅಲ್ಲಿ ಅವರು ಇಲ್ಲ, ಇವಳು ಮಾಡ್ತಾಳೆ, ಇವಳು ಮಾಡ್ಬೋದು ಅಂತ ನನ್ನನ್ನು ನಂಬಿ ನನಗೆ ಅವಕಾಶ ಕೊಟ್ಟಿರೋದು. ಸೊ 2 ಸರ್ತಿ ಆಡಿಷನ್ಸ್ ಮಾಡಿದ್ವಿ, ಸ್ಕ್ರೀನ್ ಟೆಸ್ಟ್, ಲುಕ್ ಟೆಸ್ಟ್ ಎಲ್ಲ ಮಾಡಿ ಆದಮೇಲೆ ಡೆವಿಲಿಗೆ ಬಂದಿರೋದು. ಇಟ್ ವಾಸ್ ಪ್ರಕಾಶ್ ಸರ್, ಇಲ್ಲ ಮಾಡ್ತಾಳೆ ಇವಳು. ಆ್ಯಂಡ್ ಸುಧಾ ಸರ್ ಕೂಡ ಇದ್ರು, ನಮ್ಮ DOP ಸರ್ ಕೂಡ ಇದ್ರು, ಸುಧಾಕರ್ ಸರ್, ಹೌದು, ಅವ್ರು ಕೂಡ ಇದ್ರು. ಆ್ಯಂಡ್ ಅವರೆಲ್ಲ ಜೊತೆಗಿದ್ದು ಅವ್ರ ಮುಂದೆ ನಾನು ಪರ್ಫಾರ್ಮ್ ಮಾಡಿ ಅವ್ರಿಗೆ ಇಷ್ಟ ಆಗಿದ್ದಕ್ಕೆ ನಾನಿವತ್ತು. ಸೂಪರ್. ಸಾಮಾನ್ಯವಾಗಿ ಯಾವುದೇ ಒಬ್ಬ ಕಲಾವಿದರು ಇಂಡಸ್ಟ್ರಿಗೆ ಬರಬೇಕಂದು ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ಕೊಂಡು ಬರಬೇಕಾಗುತ್ತೆ. ನೀವು ಕೂಡ ಒಂದು ಸರ್ಕಸ್ ಮಾಡಿ ಬಂದಿದ್ದೀರಾ. ಐ ಮೀನ್ ತುಳು ಸಿನಿಮಾ ಸರ್ಕಸ್ ಅಂತ ಒಂದು ಸಿನಿಮಾ ಮಾಡಿ, ಸೊ ನಮ್ಮ ಸ್ಯಾಂಡ್ಲ್ವುಡ್ಗೆ ಈ ಮೂಲಕ ಪಾದಾರ್ಪಣೆ ಮಾಡಿದ್ದೀವಿ. ಹೌದು, ಅಲ್ಲಿಂದನೇ ಸ್ಟಾರ್ಟ್ ಆಗಿರೋದು. ಸೊ ನನ್ನ ಫಸ್ಟ್ ಸಿನಿಮಾ ಅಂತ ನನ್ನ ಥಿಯೇಟ್ರಿಕಲ್ ರಿಲೀಸ್ ಸಿನಿಮಾ ಇಟ್ಸ್ ಸರ್ಕಸ್. ಸೊ ಅದು ನಾನು ರೂಪೇಶ್ ಶೆಟ್ಟಿಗೆ ಆ ಕ್ರೆಡಿಟ್ ಕೊಡಬೇಕು. ಪಾಪ ನನಗೆ ಇಲ್ಲ ಇವಳು ಮಾಡ್ತಾಳೆ ಅಂತ ಹೇಳಿ ಅವಕಾಶ ಕೊಟ್ಟಿರೋದು ರೂಪೇಶ್ ಶೆಟ್ಟಿ. ಸೊ
ತುಂಬ ಚೆನ್ನಾಗಾಯ್ತು. ಇಟ್ ವಾಸ್ ಅ ಬ್ಲಾಕ್ ಬಸ್ಟರ್ ದೇ ಹೌದು. ಆ್ಯಂಡ್ ಆಲ್ ಟೈಮ್ ರೆಕಾರ್ಡ್ ಕೂಡ ಇದೆ ಅದರದ್ದು. ತುಂಬ ಖುಷಿ ಆಗುತ್ತೆ. 100+ ಡೇಸ್ ಹೋಗಿದೆ ಅದು ಥಿಯೇಟರ್ಸಲ್ಲಿ. ಲಕ್ಕಿ ನನಗೆ ಓಪನಿಂಗೇ ಒಂಥರ. ನಿಮ್ಮ ರೂಪೇಶ್ ನಿಮ್ಮ ಹೀರೋ ಈಗ ಬಿಗ್ ಬಾಸ್ಗೂ ಹೋಗಿ ಬಂದರು ಅವರು. ಅವರು ಒಂದು ಹೊಸ ಮೈಲಿಗಲ್ಲು ಅಂದರೆ ಹೊಸ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಡೈರೆಕ್ಟ್ ಆಗ್ತಾ ಇದ್ದಾರೆ. ಜೈ ಅಂತ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಅದು ಪ್ರಮೋಷನ್ಸ್ ಎಲ್ಲ ಅವರು ಸುತ್ತಾಡ್ತಿದ್ದಾರೆ. ಸೊ ಎಷ್ಟು ಖುಷಿ ಆಗುತ್ತೆ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದಂಥ ಒಬ್ಬ ಇವರು ಬಾಲಿವುಡ್ ಆಕ್ಟರ್ ಸುನೀಲ್ ಶೆಟ್ಟಿ ಅವ್ರನ್ನೆಲ್ಲ ಇಟ್ಕೊಂಡು ಮೋಸ್ಟ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ತುಂಬ ಒಂದು ಪರ್ಫೆಕ್ಟ್ ಆಗಿ ಪ್ಲ್ಯಾನ್ ಮಾಡುವಂಥ ವ್ಯಕ್ತಿ ಅವರು. ಐ ಆಮ್ ವೆರಿ ಹ್ಯಾಪಿ ಅವ್ರು ಇನ್ನೂ ಹೈಟ್ಸ್ ರೀಚ್ ಆಗಲಿ ಅಂತ ತುಂಬ ಖುಷಿ ಆಗುತ್ತೆ. ನಮ್ಮ ತುಳುನಾಡವರು. ಸೊ ಹಿ ಈಸ್ ಮೇಕಿಂಗ್ ಅಸ್ ಆಲ್ ಪ್ರೌಡ್. ಸೊ ಖುಷಿ ಆಗುತ್ತೆ ಸರ್ ಅವ್ರ ಬಗ್ಗೆ. ಸೂಪರ್.